आप देख रहे हैं यूटीवी न्यूज, मैं आपके साथ महबूब शेख। ಚೆಕ್ ಬೌನ್ಸ್ ಕೇಸ್ನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಎಬಿವಿಪಿ ಅವರು ಪ್ರತಿಭಟನೆ ನಡೆಸಿದರು. ಚೆಕ್ ಬೌನ್ಸ್ ಕೇಸ್ನಲ್ಲಿ ಶಿಕ್ಷಣ ಸಚಿವ ಬಂಗಾರಪ್ಪ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಸಚಿವ ಬಂಗಾರಪ್ಪ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದ್ರು. ಅದಕ್ಕಾಗಿ ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. भारत माता की जय, बोलो भारत माता की जय, भारत जिंदाबाद, एबीवीपी जिंदाबाद, जिंदाबाद जिंदाबाद, एबीवीपी जिंदाबाद, ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು, ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ವಿಚಾರದಲ್ಲಿ ತನಿಖೆ ಒಳಗಾದ ಮಧು ಬಂಗಾರಪ್ಪನವರಿಗೆ ಧಿಕ್ಕಾರ ಧಿಕ್ಕಾರ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೈತಿಕ ಹೊಣೆ ಮತ್ತು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ದಿನಾಂಕ 2/1/2024ರಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ. ಶಿಕ್ಷಣವೆಂದರೆ ಮಾನವೀಯತೆ ವಿಕಾಸ, ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ತುಂಬುವುದೇ ಶಿಕ್ಷಣ. ಮನುಷ್ಯನ ವ್ಯಕ್ತಿತ್ವ ಶಿಕ್ಷಣದಿಂದ ಹೊರಬರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ನಾವು ಇವತ್ತು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಿದ್ದೇವೆ. ಯಾಕಂದ್ರೆ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಇನ್ನು ಅವರ ಜವಾಬ್ದಾರಿಯಲ್ಲೇ ಇದ್ದಾರೆ. ಯಾಕಂದ್ರೆ ಅವ್ರು ಒಬ್ಬ ಶಿಕ್ಷೆಗೆ ಒಳಗಾಗಿರೋ ವ್ಯಕ್ತಿ ಶಿಕ್ಷಣ ಸಚಿವರಾಗಿರೋದು ಅಷ್ಟು ಯೋಗ್ಯವಲ್ಲ. ಆಲ್ರೆಡಿ ಅವ್ರ ಮೇಲೆ ಒಂದು ಕೇಸ್ ಅದ. ಕೇಸ್ ಆಗಿದ್ಮೇಲೂ ಅವ್ರು ಶಿಕ್ಷಣ ಸಚಿವರಾಗಿರೋದು ಒಳ್ಳೇದಲ್ಲ. ಅವ್ರ ಒಂದು ಶಿಕ್ಷಣ ಸಚಿವ ಅವ್ರ ಪದವಿಗೆ ಒಂದು ಕಪ್ಪು ಚುಕ್ಕಿ ಅಂತ ಹೇಳಿ ನಮ್ಮ ಎಬಿವಿಪಿ ಇವತ್ತು ಆಗ್ರಹಿಸ್ತದೆ. ಯಾಕಂದ್ರ ತಾವು ಸಚಿವರಾಗ್ಲಿಕ್ಕೆ ದುಡ್ಡು ಕೊಡೋರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋತಿಲ್ಲ. ಮೊನ್ನೆನೇ ನಾವು ಇನ್ನೊಂದು ಸ್ಟ್ರೈಕ್ ಮಾಡಿದೆವು, ಅಂದ್ರೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಮೇಲೆ. ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಮೊನ್ನೆ ಒಂದು ಸ್ಟ್ರೈಕ್ ಮಾಡಿದೆವು. ಹಂಗ್ ಸ್ಕಾಲರ್ಶಿಪ್ ಹಾಕಕ್ ಅವ್ರ ಕಡೆ ದುಡ್ಡು ಇರಲ್ಲ, ಆದ್ರೆ ಚೆಕ್ ಕೊಡಕ್ ಅವ್ರ ಹತ್ರ ದುಡ್ಡು ಇರತ್ತೆ. ಈ ರೀತಿ ತಮ್ಮ ಏನ್ ಜವಾಬ್ದಾರಿ ನಿರ್ವಹಿಸಿರೋ ಸಚಿವರು ನಮಗ್ ಬೇಕಾಗಿಲ್ಲ. ಅವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಬಿಜಾಪುರ ಮಹಾನಗರ ಕಾರ್ಯದರ್ಶಿ ಕವಿತಾ ಬಿರಾದಾರ್. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಒಂದು ರಾಜ್ಯಾದ್ಯಂತಕ್ಕೆ ಒಂದು ಪ್ರತಿಭಟನೆಯನ್ನು ಕರೆ ಕೊಟ್ಟಿತ್ತು. ಅದಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಮಹಾನಗರ ಶಾಖೆಯಿಂದ ಇವತ್ತು ತಹಶೀಲ್ದಾರ್ ಕಚೇರಿ ಮೂಲಕ ಪ್ರತಿಭಟನೆ ಮೂಲಕ ನಾವು ತಹಶೀಲ್ದಾರ್ ಕಚೇರಿಗೂ ಆಗಮಿಸಿದ್ದೇವೆ. ಈ ಪ್ರತಿಭಟನೆ ಹಿನ್ನೆಲೆ ಏನಂದ್ರೆ, ಉನ್ನತ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ತಮ್ಮ ಖಾಸಗಿ ಕಂಪನಿಯ ನಿರ್ದೇಶಕರಾಗಿದ್ದಾಗ ರಾಜೇಶ್ ಎಕ್ಸ್ಪೋರ್ಟ್ ಎಂಬ ಒಂದು ಕಂಪನಿಗೆ ಒಂದು ಚೆಕ್ ಅನ್ನು ವಿತರಣೆ ಮಾಡಿದ್ರು. 6.9 ಕೋಟಿ ಚೆಕ್ ಅನ್ನು ನೀಡಿದ್ರು. ಅದು ಚೆಕ್ ಬೌನ್ಸ್ ಹಿನ್ನೆಲೆ ಚೆಕ್ ಬೌನ್ಸ್ ಆಗಿದೆ. ಈ ಚೆಕ್ ಬೌನ್ಸ್ ಆಗಿದೆ ಹೊರತಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಅವರಿಗೆ ಒಂದು ಆಜ್ಞೆಯನ್ನು ಮಾಡಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಅವರಿಗೆ ಒಂದು ಶಿಕ್ಷೆಯನ್ನು ಇದು ಮಾಡಿತ್ತು. ಆದರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಈಗ ಶಿಕ್ಷಣ ಒಂದು ಖಾತೆಯನ್ನ ಮೇಂಟೈನ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಉಪಯೋಗ ಇದೆ, ಯಾವ ರೀತಿ ಇಲ್ಲ ಅಂತೇಳಿ ಇಲ್ಲ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಶಿಕ್ಷಣ ಸಚಿವರು ಬಡದಾಡ್ತಿದ್ದಾರೆ ಹೊರತಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಪ್ರಯೋಜನವನ್ನು ಮಾಡ್ತಾ ಇಲ್ಲ. ಈಗ ಎಷ್ಟೋ ರೀತಿ ನೋಡ್ತಿರ್ಬೋದು ನೀವು. ಈಗ ಅತಿಥಿ ಉಪನ್ಯಾಸಕರ ಕೊರತೆಗಳು ಬಹಳ ಇದೆ. ತಮ್ಮ ಜಿಲ್ಲೆಗಳು ಮತ್ತು ತಾಲೂಕಾ ಕೇಳಿಗಳಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮತ್ತು ರೈತ ನಿಧಿ ಅಂತೇಳಿ ಸ್ಕಾಲರ್ಶಿಪ್ಗಳನ್ನ ವಿದ್ಯಾರ್ಥಿಗಳಿಗೆ ಬರ್ತಾ ಇಲ್ಲ. ಅಂತ ಕಷ್ಟ ಕಾಲದಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಪ್ರಯೋಜನ ಮಾಡದೆ ತಮ್ಮ ಹಿತಾಸಕ್ತಿಗಾಗಿ ಉನ್ನತ ಸಚಿವರು ಬರ್ದಾಯ್ತಾ ಇದ್ದಾರೆ. ಅದಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಒಂದು ಆಗ್ರಹವನ್ನು ಮಾಡ್ತಾ ಇದೆ. ನೀವು ತಕ್ಷಣ ಈ ಖಾತೆಯಿಂದ ರಾಜೀನಾಮೆ ಕೊಡಬೇಕು, ಇಲ್ಲಾದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಮಾಡುತ್ತೆ. ಯಾಕಂದ್ರೆ ಉನ್ನತ ಸಚಿವರು ಈ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕಿಯನ್ನ ಇಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ಹಿತದೃಷ್ಟಿಯಿಂದ ಕೆಲಸ ಮಾಡದೆ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಬಡದಾಡುವಂತ ಸಚಿವರು ನಮ್ಗೆ ಬೇಡ. ವಿದ್ಯಾರ್ಥಿಗಳಿಗೆ ಒಳಿತು ಮಾಡಿದ್ರೆ ನಮ್ಗೆ ಸಚಿವರು ಬೇಕು, ಇಲ್ಲ ಅಂದ್ರೆ ತಕ್ಷಣವೇ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡೆಯಬೇಕು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ರಾಜೀನಾಮೆ ಪಡೆಯಬೇಕಂತೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಶಿವನಗೌಡ ಅದು ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿ ಅಂತೇಳಿ ಆಗಿದ್ದಾರೆ. ಅದಕ್ಕೆ 6.9 ಕೋಟಿಯನ್ನು ಚೆಕ್ ಅನ್ನು ವಿತರಣೆ ಮಾಡಿದ್ರು. ಅದು ಚೆಕ್ ಬೌನ್ಸ್ ಹಿನ್ನೆಲೆ ಆಗೈತೆ. 2011ರಲ್ಲಿ ಇದು ಆಗಿತ್ತಿರೋದು. ಆಲ್ರೆಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ದಂಡವನ್ನು ವಿಧಿಸಿದೆ ಮತ್ತು 6 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಯಾವುದೇ ರೀತಿಯಾದ ಪ್ರಯೋಜನ ಆಗಿಲ್ಲ. ವಿಶೇಷ ನ್ಯಾಯಾಲಯವು ತೀರ್ಪು ಕೊಟ್ಟರು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಅದಕ್ಕಾಗಿ ಇಂಥ ಸಚಿವರು ಇಂಥ ಉನ್ನತವಾದಂಥ ಖಾತೆಯಲ್ಲಿ ಇದ್ದು ವಿದ್ಯಾರ್ಥಿಗಳೇ ಸಹಾಯ ಮಾಡೋದು ಬೇಡ. ನಮಗೆ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿರುವಂಥ ಸಚಿವರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲ ಮಾಡ್ತಾರೆ?
ಇವತ್ತು ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಒಂದು ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಕರೆ ಕೊಟ್ಟಿತ್ತು. ಯಾಕಂದ್ರೆ ಈ ರಾಜ್ಯದ ಪ್ರತಿಭಟನೆ ಕರೆ ಕೊಟ್ಟಿದ್ದ ಹಿನ್ನೆಲೆ ಏನಂದ್ರೆ ವಿದ್ಯಾರ್ಥಿಗಳ ಅನುಕೂಲ ಮಾಡಲಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಡ್ಲಿ. ಇವತ್ತು ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಆಗ್ರಹ ಮಾಡ್ತೇವೆ, ಅವರು ತಕ್ಷಣವೇ ರಾಜೀನಾಮೆಯನ್ನು ಕೊಡಬೇಕು. ಶಿವನಗೌಡ ಬಿರಾದಾರ್, ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯ. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।